ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 11ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಏನಂದ್ರೆ, ನಮ್ಮ ಜೀವನಗಳಲ್ಲಿ ಮತ್ತು ನಮ್ಮ ಜೀವಗಳಲ್ಲಿ ದೇವತೆಗಳೊಂದಿಗೆ ನಾವು ಯಾವ ಥರ ಸಂತೋಷದಿಂದ ಆಗಿರ್ತೀವಿ ಮತ್ತು ನಾವು ಯಾವ ಥರ ಇರ್ತೀವಿ ಮತ್ತು ಮಳೆ ಬೆಳೆ ಏನೆಲ್ಲ ನಮಗೆ ಸಿಗ್ತಾ ಇದೆ ಮತ್ತು ನಾವು ತಿನ್ನುವ ಆಹಾರವನ್ನು ಮತ್ತು ನಾವು ಕುಡಿಯೋ ನೀರನ್ನು, ಬೆಳಕನ್ನು, ನೆಲ ಏನನ್ನಾಗ್ಲಿ ಎಲ್ಲ ದೇವತೆಗಳೊಂದಿಗೆ ಸಿಕ್ಕಿರುವ ಒಂದು ವರಗಳು ಎಂದು ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಈ ಶ್ಲೋಕ ಹೇಳುತ್ತೆ, ನಮ್ಮ ಜೀವನದಲ್ಲಿ ನಾವು ಸಂತೋಷವಾಗಿ ಇದ್ದೀವಿ ಅನ್ನೋದಕ್ಕೆ ನಾವು ಯಾರು ಕಾರಣ ಅಂತ ನಾವು ತಿಳ್ಕೊಂಡಾಗ, ದೇವತೆಗಳು ಬಂದಾಗ ಅವಾಗ ವಿಷ್ಣುವಿನ ಒಂದು ರೂಪದೊಂದಿಗೆ, ಅಂದ್ರೆ ವಿಷ್ಣುವನು ಕಳಿಸುತ್ತಾನೆ ಇವ್ರಿಗೆ, ನೀವು ಹೋಗಿ ಇಲ್ಲಿ ಜೀವಿಗಳು ಇದ್ದಾರೆ, ಅಲ್ಲಿನ ಮನುಷ್ಯನ ಜೀವಿಗಳು ಇದ್ದಾರೆ ಮತ್ತು ಪ್ರಾಣಿಗಳಿದ್ದಾವೆ, ಅವುಗಳಿಗೆ ಎಲ್ಲ ನೀವು ಬೆಳಕು, ನೀರು, ಏನೇನಾಗ್ಲಿ ಇತ್ಯಾದಿಗಳನ್ನು ವರವಾಗಿ ಕೊಡಿ ಮತ್ತು ಅವರನ್ನು ಸಂತೋಷಪಡಿಸಿ ಮತ್ತು ಅವರ ಕಾರ್ಯವನ್ನು ನೀವು ನಿರಂತರವಾಗಿ ಮಾಡ್ಕೊಂಡು ಹೋಗಿ ಅನ್ನುವ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ನಮ್ಮ ಸುತ್ತಮುತ್ತಲಿನ ಜಗತ್ತಿನಲ್ಲಿ ಏನೇನೆಲ್ಲ ನಡೀತಾ ಇದೆ, ಏನೇನೆಲ್ಲ ಒಳ್ಳೆ ಕಾರ್ಯ ನಡೀತಾ ಇದೆ ಅನ್ನೋ ಕಾರಣಕ್ಕೆ ಈ ಶ್ಲೋಕನೇ ಆಗಿರುತ್ತೆ. ಹಾಗಾಗಿ ಸಂಪೂರ್ಣವಾಗಿ ಈ ಶ್ಲೋಕವನ್ನು ಕೇಳಿ ಮತ್ತು ಈ ಸಂಪೂರ್ಣ ಶ್ಲೋಕ ಕೇಳಿದ ನಂತರ ನಿಮ್ಮ ಒಂದು ಜ್ಞಾನದೊಂದಿಗೆ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಿ. ಈ ಶ್ಲೋಕ ನಿಮ್ಮ ಜೀವನವನ್ನು ಬದಲಾಯಿಸ್ಬೋದು. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿದ್ವಿ ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಒತ್ತಿ. ವಿಡಿಯೋ ಅಪ್ಡೇಟ್ ನಿಮಗೆ ಇಮಿಡಿಯೇಟ್ಲಿ ಆಗಿ ಸಿಗುತ್ತೆ. ಬನ್ನಿ, ಅದು 11ನೇ ಶ್ಲೋಕ ಏನಿದೆ ಅನ್ನೋದು ನೋಡೋಣ. 11ನೇ ಶ್ಲೋಕ ಹೇಳುತ್ತೆ, ದೇವನ್ ಭವ ಯತಾನ್ಯನ್ನಂ ದೇವ ಬಯಸುತ್ತವಂ ಪರಸ್ಪರಂ ಭವ ಯತ್ತನಂ ಶ್ರೇಯಂ ಪರಮ ಪಶ್ಯತಂ. ಇದರ ಅರ್ಥ ಏನಂದ್ರೆ, ಈ ಯಜ್ಞಗಳಿಂದ ಸಂತೋಷರಾದ ದೇವತೆಗಳು ನಿಮ್ಮನ್ನು ಸಂತೋಷಪಡಿಸುತ್ತಾರೆ. ಹಾಗೆ ಮನುಷ್ಯ ಮತ್ತು ದೇವತೆಗಳ ಪರಸ್ಪರ ಸಹಕಾರದಿಂದ ಎಲ್ಲರಿಗೂ ಸಮೃದ್ಧಿ ಉಂಟಾಗುತ್ತದೆ. ಅಂದ್ರೆ ದೇವತೆಗಳು ನಮ್ಮನ್ನು ಖುಷಿ ಪಡಿಸೋಕೆ, ನಮ್ಮನ್ನು ಸಂತೋಷ ಪಡಿಸೋದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ವರಗಳು ಕೊಡ್ತಾರೆ. ಏನೇನಾದ್ರೂ ವರಗಳು ಅಂದ್ರೆ, ನಾವು ಜೀವಂತವಾಗಿದ್ದೀವಿ ಮತ್ತು ನಮ್ಮ ನಡುವೆ ಒಂದು ಉದಾಹರಣೆಗಾಗಿ ನಾವು ನೀರಿಲ್ಲ, ಒಂದು ವಾರ ನೀರಿಲ್ಲ, ಒಂದು ತಿಂಗಳ ನೀರಿಲ್ಲ, ಒಂದು ವರ್ಷ ನೀರಿಲ್ಲ ಅಂದ್ರೆ ಮನುಷ್ಯ ತಾನೇ ಸಾವ್ಕೊಂಡ್ಬಿಡ್ತಾನೆ ಅನ್ನೋ ಈ ಶ್ಲೋಕ ಕಾಣುತ್ತೆ. ನಾವು ವರ ಅಂದ್ರೆ ಬೆಳ್ಳಿ ಕೊಡು, ಚಿನ್ನ ಕೊಡು, ಏನೇನಾದ್ರೂ ಇತ್ಯಾದಿ ಕೇಳ್ತೀವಿ. ಆದ್ರೆ ವರಗಳು ಅಂದಾಗ ಭಗವಂತ ಹೇಳ್ತಾನೆ, ನಾವು ವರನ್ನ ಕೊಟ್ಟಿದ್ದು ಬೆಳಕು, ನೀರು, ಪ್ರಕೃತಿ ಮತ್ತು ನಿಮ್ಮ ಜೀವನಕ್ಕೆ ಏನೇನೆಲ್ಲ ಬೇಕು ನಾ ಕೊಟ್ಟಿದ್ದೀನಿ, ಅದೇ ನನ್ನ ವರ ಆಗಿರುತ್ತೆ. ನನ್ನ ವರ ಯಾವತ್ತಿಗೂ ಅಜರಾಮ ಆಗಿರುತ್ತೆ. ನಾವು ಒಂದೊಂದು ಪೀಳಿಗೆ ಮಾತ್ರ ಇಲ್ಲಿ ಹರಡ್ತಾನ ಇದೆ, ಯಾವತ್ತಿಗೂ ಇದು ಕೊನೆ ಇಲ್ಲ ಅಂತ ಸಂತೋಷ ಪಡಿಸೋದಕ್ಕೆ ಇವ್ರ ವರಗಳು ಈ ತರ ಕೊಡ್ತಾರೆ ಅನ್ನೋಕ್ಕೆ ಈ ಶ್ಲೋಕನೇ ಕಾರಣ ಅಂತ ತಿಳ್ಕೋಬಹುದು. ಮತ್ತು ದೇವತೆಗಳು ಐಹಿಕ ವ್ಯವಹಾರಗಳ ಆಡಳಿತವನ್ನು ನಿರ್ವಹಿಸಲು ಅಧಿಕಾರವನ್ನು ಪಡೆಯದವರು. ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಏನನ್ನಾದ್ರೂ ಒಂದು ಕೆಲಸ ಆಗ್ಲಿ ಏನೇ ಆಗ್ಲಿ, ನಮ್ಮ ಒಂದು ನಿಸ್ವಾರ್ಥ ಮತ್ತು ಸ್ವಾರ್ಥ ಎರಡು ಸಮಭಾವನಿಂದ ನೋಡ್ಕೊಂಡು ಹೋಗ್ಬೇಕು. ಈ ಕಡೆ ಸ್ವಾರ್ಥನೂ ಇರಬಾರ್ದು, ಈ ಕಡೆ ನಿಸ್ವಾರ್ಥನೂ ಇರಬಾರ್ದು. ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ಒಂದು ನಿಜವಾದ ಒಳ್ಳೆ ಕೆಲಸ ಆಗುತ್ತೆ ಅನ್ನೋ ಈ ಶ್ಲೋಕ ನಮ್ಗೆ ತಿಳಿಸುತ್ತೆ. ಪ್ರತಿಯೊಬ್ಬ ಜೀವಿಯ ದೇಹ ಮತ್ತು ಆತ್ಮಗಳ ಪೋಷಣೆಗಾಗಿ ವಾಯು, ಬೆಳಕು, ನೀರು ಮತ್ತಿತರ ಎಲ್ಲ ವರಗಳನ್ನು ಒದಗಿಸುವ ಹೊಣೆಯನ್ನು ದೇವತೆಗಳಿಗೆ ವಹಿಸಿದೆ ಅಂದ. ನಾನು ನಿಮ್ಗೆ ಹೇಳಿದೆ ಆಗಲೇ, ದೇವತೆಗಳು ನಮ್ಗೆ ಇಷ್ಟೆಲ್ಲ ಕೊಟ್ಟಿದ್ದಾರೆ ಅಂತ. ಆದ್ರೆ ವಿಷ್ಣು ನಮ್ಗೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ, ನಾನು ಬರೋದಕ್ಕಿಂತ ಜೀವಿಗಳನ್ನು ಎಲ್ಲರಿಗೂ ನಾನು ಭೂಮಿಯಲ್ಲಿ ನೋಡಿದ್ದೀನಿ ಮತ್ತು ಹೇಳಿದ್ದೀನಿ. ಆದ್ರೆ ದೇವತೆಗಳು ನಿಮ್ಮ ನಂಬಿಕೆ ಇರಲಿ, ಈಗ ನಮ್ಮ ಒಳ್ಳೆ ರೀತಿ ಇರಲಿ, ನನ್ನನ್ನೇ ಪೂಜಿಸೋದು ಅವರ ಅವಶ್ಯಕತೆ ಇಲ್ಲ. ಅವರ ದೇವತೆಗಳನ್ನು ಪೂಜಿಸಿ ಎಲ್ಲರನ್ನಾರು ಪೂಜಿಸಿ ಅಂತ ಅವ್ರನ್ನ ನಮ್ಮೊಡನೆ ಬಿಡ್ತಾರೆ. ಈಗ ನಾವು ನೋಡ್ತೀವಿ, ನಮ್ಮ ಸುತ್ತಮುತ್ತಲಿನ ದೇವ್ರುಗಳನ್ನು ನಾವು ನೋಡ್ತೀವಿ, ಆದ್ರೆ ಆ ದೇವ್ರುಗಳನ್ನು ಕಳಿಸಿದ್ದೆ ವಿಷ್ಣು ಅಂತ ನಾವು ಭಾವಿಸ್ಬೇಕು. ಮತ್ತು ನಮ್ಮ ಆತ್ಮದನ್ನು ನಾವು ಯಾವ ಥರ ಸರಿಪಡಿಸ್ಕೊಳ್ತೀವಿ, ತಪ್ಪಾದಾಗ ಯಾವ ಥರ ತಿದ್ಕೊಳ್ತೀವಿ ಮತ್ತು ಸರಿಯಾದಾಗ ಯಾವ ಥರ ಹೋಗ್ತೀವಿ ಅನ್ನೋದಕ್ಕೆ ಈ ಶ್ಲೋಕನೇ ಕಾರಣ. ನಾವೇನನ್ನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಲಿ, ಕೆಟ್ಟದ ಕೆಲಸ ಮಾಡಲಿ,
ನಮ್ಮ ಜೀವನವನ್ನು ನಾವು ಒಂದು ಅನುಭವದ ರೀತಿಯನ್ನು ವಹಿಸ್ಕೋಬೇಕಾಗುತ್ತೆ. ಹಾಗಾಗಿ ಮತ್ತು ಅವರಿಗೆ ವಹಿಸಲಾಗಿದ್ದು ಅವರು ದೇವತಂ ಪರಮ ಪುರುಷನ ಶರೀರ ವಿವಿಧ ಭಾಗಗಳಲ್ಲಿ ಅಸಂಖ್ಯ ಸಾಕಾರಾಗಿದ್ದಾರೆ. ಅವರು ಸಂತೋಷ ಮತ್ತು ಅಸಂತೋಷಗಳು ನಿರ್ದಿಷ್ಟ ದೇವತೆಗಳನ್ನು ಪ್ರಸನ್ನಗೊಳಿಸುವುದು, ಆದರೆ ಎಲ್ಲ ಯಜ್ಞಗಳಿಗೂ ಮುಖ್ಯ ಭಕ್ತರ ಎಂದು ಶ್ರೀ ವಿಷ್ಣುವನ್ನು ಪೂಜಿಸಲಾಗುತ್ತದೆ. ಅಂದರೆ ದೇವತೆಗಳು ನಮ್ಮನ್ನ ಕಳಿಸಿದ್ದಕ್ಕೆ ಧನ್ಯವಾದಗಳು ಅಂತ ಅವರು ಸಂತೋಷದಿಂದ ಮತ್ತು ಅಸಂತೋಷದಿಂದ ಅಂದ್ರೆ ದುಃಖಕರ ಅಂದ್ರೆ ನಮ್ಗೆ ಇಲ್ಲಿ ಕಳಿಸಿದ್ದಕ್ಕೆ ಧನ್ಯವಾದಗಳು, ದುಃಖಗಳು ಮತ್ತೆ ಏನನ್ನಾಗ್ಲಿ ಅವರನ್ನು ವಹಿಸ್ಕೊಳ್ತಾರೆ ಮತ್ತು ಅವರನ್ನ ಪೂಜಿಸುತ್ತಾರೆ. ನಮಗೆ ಒಂದು ಒಳ್ಳೆ ಅಭಿಪ್ರಾಯ ಸಿಕ್ತು ಅಲ್ಲಿನ ಜನರ ಜೋಡೆ, ಮನುಷ್ಯರ ಜೋಡೆ, ಜೀವಿಗಳ ಏನನ್ನಾಗ್ಲಿ ಒಂದು ಹುಳಲಿಂದ ಇರುವುದು ಒಂದು ವ್ಯಕ್ತಿತನನು ಅದಕ್ಕೆ ದೇವತೆಗಳನ್ನೇ ಕಾರಣ ಆಗಿರುತ್ತೆ ಅಂತ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ನಾವು ಅವರು ಕೂಡ ವಿಷ್ಣುವಿಗೆ ಪೂಜಿಸುತ್ತಾರೆ ಮತ್ತು ವಿಷ್ಣುವಿನ ಒಂದು ಬಾಂಧವ್ಯ ಹೇಗಿದೆ ಅಂತ ಈ ದೇವತೆಗಳೊಂದಿಗೆ ನಾವು ತಿಳ್ಕೊಬೇಕಾಗುತ್ತೆ. ಹಾಗಾಗಿ ಈ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ ಮತ್ತು ಈ ಶ್ಲೋಕ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಏನಾದರೂ ಚೇಂಜಸ್ ಆಗಬಹುದು. ಮತ್ತು ಇವತ್ತಿನ ಶ್ಲೋಕ ಇಲ್ಲಿಗೆ ಮುಕ್ತಾಯಗೊಳಿಸೋದಕ್ಕಿಂತ ಮೊದಲು ಒಂದು ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡಿ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಬನ್ನಿ ಆ ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.